ಅಲ್ಲ ಹಿಂದೆ ಪ್ರತ್ಯೇಕ ಧರ್ಮ ಅಂತ ಹೋರಾಟ ನಡೆದಾಗ ಅವಾಗ ಹೊಡೆಯುವಂಥ ಕೆಲಸ ಆಗೋದು ನಾನೇ ಹೇಳಿದ್ದೆ. ಆದರೆ ಏನಾಗಿತ್ತು, ಹಿಂದೆ ಹೋರಾಟ ಮಾಡಿದಾಗ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥದ್ದು. ವೀರಶೈವ ಲಿಂಗಾಯತ ಅಂತ ಶಕ್ತಿ ಇದಾವಲ್ಲ ಲಿಂಗಾಯತ ಧರ್ಮದೊಳಗೆ, ಅವೆರಡೂ ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಬಿಂಬನೆ ಮಾಡುವಂಥದ್ದು. ಮತ್ತು ಸಮಾಜದಲ್ಲಿ ಒಂದು ಗ್ರೂಪ್ ಒಂದು ವರ್ಗ ಬಿಟ್ಟು ಅದು ಹೋರಾಟಕ್ಕೆ ಇಳಿದಿದ್ದು, ಅದು ಬೇಸಿಕ್ ನಾ ಕ್ವಶನ್ ಮಾಡಿತ್ತು. ವೀರಶೈವ ಲಿಂಗಾಯತ ಎರಡೂ ಒಂದಂತ ಇಟ್ಕೊಂಡು ಎಲ್ಲ ಗುರು ವಿರಕ್ತರು ಒಂದ್ ಕಡೆ ಸೇರಿ, ಎಲ್ಲ ಸಮಾಜದ ಪ್ರಮುಖರು ಒಂದ್ ಕಡೆ ಸೇರಿ, ಇನ್ನು ಸ್ವತಂತ್ರ ಧರ್ಮ ಅನ್ನುವಂಥ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಮಾಡ್ರಿ ಅಂತ ಹೇಳಿದೆ ನಾನು. ಆ ರೀತಿಯ ನಿರ್ಧಾರಗಳನ್ನ ಮಾಡಬೇಕು. ವೀರಶೈವ ಮಹಾಸಭಾ ಲಿಂಗಾಯತ ಸಭಾ ಏನಿದೆ ಇದು ಲೀಡ್ ತಗೋಬೇಕು ಅನ್ನುವಂಥ ಅಭಿಪ್ರಾಯಗಳನ್ನ ಅಲ್ಲಿ ಎತ್ತಿದ್ದೇನೆ. ಇದು ಸ್ವತಂತ್ರ ಧರ್ಮ ಅನ್ನುವಂಥ ಕಾರಣ ಮೇಲೆ ಸಮಾಜದಲ್ಲಿ ಒಡಕುಂಟುವಂಥದ್ದು ಆಗುವುದು ಬೇಡ. ಎಲ್ಲಾ ವರ್ಗದವರು, ಎಲ್ಲಾ ಸಮಾಜದ ಎಲ್ಲಾ ಬಂಧುಗಳು ಒಂದ್ ಕಡೆ ಸೇರಿಸಿ, ಅದರಲ್ಲಿ ಪ್ರಮುಖವಾಗಿ ಪ್ರಮುಖರನ್ನ, ಅದರಲ್ಲಿ ಗುರು ವೀರಕ್ತರು ಸೇರಿ ಇದ್ರ ಬಗ್ಗೆ ಒಂದು ಕಾನ್ಸಿಯಸ್ ಆದ ನಿರ್ಧಾರ ಕೈಗೊಂಡ್ರೆ ಆ ಒಂದು ಸ್ವತಂತ್ರ ಧರ್ಮ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಎರಡೂ ಕೂಡಿ, ಲಾಸ್ಟ್ ಟೈಮ್ ಏನ್ ಮಾಡಿದ್ರು, ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂತ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿದ್ರು. ಆ ವಿಚಾರ ಇದ್ದುದಕ್ಕೆ ಬಹಳಷ್ಟು ಜನ ಅಪೋಸ್ ಮಾಡಿದ್ರು. ಅವತ್ತು ನಾನು ಅಪೋಸ್ ಮಾಡಿದ್ದೆ, ಅದರ ಪ್ರಶ್ನೆನೇ ಇಲ್ಲ. ಹೀಗಾಗಿ ಸಮಾಜವನ್ನು ಒಡೆಯುವಂತಹ ಪ್ರಶ್ನೆನೇ ಇಲ್ಲ. ಇವತ್ತು ಎಲ್ಲಾ ಸಮಾಜದ ಎಲ್ಲರೂ ಎಲ್ಲ ವರ್ಗದವರು ಕೂಡಿಕೊಂಡು ಹೋರಾಟ ಮಾಡೋದಕ್ಕೆ ಅದಕ್ಕೊಂದು ಏನಾದ್ರು ಪ್ರತಿಫಲ ಸಿಗ್ಲಿಕ್ಕೆ ಸಾಧ್ಯತೆ ಅನ್ನುವಂತ ಮಾತನ್ನು ನೀಡಿದೆ. ಅಲ್ಲ, ಸಮಾವೇಶ ಆಗಿದೆ, ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ಇದೆ. ಸಮಾಜದಿಂದಲೂ ಸಹಿತ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಕ್ಕಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.